Hey guys, welcome back to my YouTube channel Journey with Sudharanjit. ಈ ವ್ಲಾಗಲ್ಲಿ ನಾನು ಮುಹೂರ್ತಕ್ಕೆ ಔಟ್ಫಿಟ್ಸ್ ನಾನು ಯಾವ ಥರ ಕಸ್ಟಮೈಸ್ ಮಾಡಿಸಿದ್ದೆ ಮತ್ತು ಚೌಟ್ರಿಗೆ ಹೋಗ್ಬೇಕಾದ್ರೆ ಯಾವ ಥರ ರೆಡಿ ಆಗಿದ್ವಿ ಮತ್ತು ಸ್ಯಾರಿ ಯಾವ ಥರ ಹಾಕ್ಕೊಂಡಿದ್ದೆ ಮತ್ತು ಸಂಗೀತದ್ದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ವ್ಲಾಗಲ್ಲಿ. ಇದು ನಾನು ಮುಹೂರ್ತಕ್ಕೆ ಹಾಕ್ಕೊಂಡಿದ್ದು ಸ್ಯಾರಿದು ಬ್ಲೌಸು. ಮಿರಾಯಾಗೆ ಸ್ವಲ್ಪ ಆಲ್ಟ್ರೇಷನ್ಸ್ ಇತ್ತು ಅಂತ ಕೊಟ್ಟಿದ್ದೆ. ಸ್ಯಾರಿ ಬ್ಲೌಸ್ ಫುಲ್ ಬ್ರೊಕೇಟ್ ಇತ್ತು ಅಂತ ನಾನು ಸ್ಲೀವ್ಸ್ಗೆ ಮಾತ್ರ ವರ್ಕ್ ಮಾಡಿಸಿ ಬೀಡ್ಸ್ ಹಾಕಿದ್ದೆ. ಬ್ಯಾಕ್ ಎಲ್ಲ ಏನೂ ವರ್ಕ್ ಇಲ್ಲ. ಸ್ಯಾರಿ ಕಲರ್ ಫ್ಯಾಬ್ರಿಕ್ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ದಾರೆ. ಹಾಗಾಗಿ ಅದು ತುಂಬ ಹೈಲೈಟಿಂಗಾಗಿ ಕಾಣಿಸ್ತಿದೆ. ಬೀಡ್ಸ್ ಅಂತೂ ಇನ್ನೂ ರಿಚ್ ಲುಕ್ ಕೊಡ್ತಾ ಇದೆ. ಇದು ಸಬ್ಯಸಾಚಿ ಕಟ್ ಅಂತ ಫ್ರೆಂಡ್ ನನಗೆ ಮಾಡಿಕೊಟ್ಟಿದ್ರು. ತುಂಬ ಯುನೀಕಾಗಿ ಕಾಣಿಸ್ತಾ ಇತ್ತು ಆ ಶೇಪ್ ಬ್ಲೌಸು. ಬ್ಯಾಕ್ ಜಸ್ಟ್ ಹೈ ನೆಕ್ ಇಕ್ಸ್ಕೊಂಡು ಆ ಬಾರ್ಡರ್ ಕೆಳಗಡೆ ಯೂಸ್ ಮಾಡ್ತಿದ್ದಾರೆ. ಅದು ಫುಲ್ಲು ಶಿಮ್ಮರ್ ಬ್ರೊಕೇಡ್ ಆಗಿರೋದ್ರಿಂದ ರಿಚ್ ಆಗಿ ಕಾಣಿಸ್ತಿದೆ ಬ್ಲೌಸು. ಇದು ಬಂದು ನಾನು ಈಶಾನ್ಗೆ ಮೂರ್ತಕ್ಕಂತ ಕಸ್ಟಮೈಸ್ ಮಾಡಿಸಿದ್ದು. ಇದು ಧೋತಿ ಸೆಟ್ಟು, ಶಲ್ಯ ಎಲ್ಲ ಬಂದಿದೆ ಮತ್ತು ಕುರ್ತಾ ಮೇಲೆ ಲಯನ್ದೊಂದು ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಈ ಫ್ಯಾಬ್ರಿಕ್ ನಾನು ಮೈಸೂರು ಉದ್ಯೋಗಲ್ಲಿ ತೊಗೊಂಡಿದ್ದು. ವ್ಲಾಗ್ ಒಂದು ಹಾಕಿದ್ದೆ ಈ ಫ್ಯಾಬ್ರಿಕ್ ಪರ್ಚೇಸ್ ಮಾಡಿದ್ದವಾಗ. ಇದನ್ನು ನಾನು ಕಸ್ಟಮೈಸ್ ಮಾಡಿಸಿದ್ದು ಮಿರಾಯಾದಿಂದ. ಕಲೆಕ್ಟ್ ಮಾಡ್ಕೊಂಡಾಗ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದು ಸಿರಿದು ಬ್ಲೌಸ್. ಮೂರ್ತಕ್ಕಂತ ನಾನು ಲಂಗ ಬ್ಲೌಸ್ ಕಸ್ಟಮೈಸ್ ಮಾಡಿಸಿದ್ದೆ. ಅದ್ರದ್ದು ಈ ಬ್ಲೌಸ್ ಈ ಥರ ನಾನು ಪ್ಯಾಟ್ರನ್ ಇಟ್ಬಿಟ್ಟು ಮಾಡಿಸಿದ್ದೆ. ನಾರ್ಮಲ್ ಲಂಗ ಬ್ಲೌಸು, ಲಂಗ ದಾವಣಿ ಎಲ್ಲ ಹಾಕ್ಕೊಂಡಿದ್ದಳವಳು. ಹಾಗಾಗಿ ನಾನು ಈ ಥರ ಲಾಂಗ್ ಬ್ಲೌಸ್ಗೆ ಸ್ಕರ್ಟ್ ಮಾಡಿಸಿದ್ದೆ. ಸಿಂಪಲ್ ಎಂಬ್ರಾಯ್ಡ್ರಿ ಮಾಡಿ ಸ್ಲೀವ್ಸ್ಗೆಲ್ಲ ಬೀಡ್ಸ್ ಹಾಕಿದ್ದಾರೆ. ಸ್ವಲ್ಪ ಸಾಫ್ಟ್ ಮೆಟೀರಿಯಲಲ್ಲೇ ಯೂಸ್ ಮಾಡಿದ್ದಾರೆ ಬ್ಲೌಸ್ಗೆ. ಅದರಲ್ಲಿ ಬಂದಿದ್ದ ಬ್ಲೌಸು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಾನು ಸಪ್ರೇಟ್ ಬ್ಲೌಸ್ ತೊಗೊಂಡು ಕಸ್ಟಮೈಸ್ ಮಾಡಿಸಿದ್ದು. ರೆಡ್ ಕಲರ್ ಸ್ಕರ್ಟ್ಗೆ ಲ್ಯಾವೆಂಡರ್ ಕಲರ್ ಬಾರ್ಡರ್ ಬಂದಿತ್ತು. ಹಾಗಾಗಿ ನಾನು ಆ ಥರ ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಿಸಿದ್ದೆ. ಈ ಥರ ಟೇಸಲ್ಸ್ ಹಾಕ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನಾವು ಬ್ಲೌಸ್ ಇಲ್ದ್ರೂ ಇದೇ ಥರನೇ ಒನ್ ಪೀಸ್ ಥರ ಹಾಕೊಬೋದು. ಮತ್ತು ಇದೊಂದು ಬ್ಲೌಸು ನಾನು ಮಿರಾಯಾದಲ್ಲೇ ಸ್ಟಿಚಿಂಗ್ ಕೊಟ್ಟಿದ್ದೆ. ಈ ಸ್ಯಾರಿ ಮತ್ತು ಬ್ಲೌಸ್ನ ನಾನು ಚೌಟ್ರಿಗೆ ಹೋಗಬೇಕಾದ್ರೆ ಉಟ್ಕೊಂಡಿದ್ದೆ. ಈ ಬ್ಲೌಸ್ ಡಿಫ್ರೆಂಟ್ ಪ್ಯಾಟ್ರನ್ ಇಟ್ಬಿಟ್ಟು ಫ್ರಂಟ್ ಪ್ಯಾಟರ್ನು ಮತ್ತು ಬ್ಯಾಕ್ ಈ ಥರ ಎಂಬ್ರಾಯ್ಡ್ರಿ ಥರ ಮಾಡಿದ್ದಾರೆ. ಈ ಬ್ಲೌಸು ಫುಲ್ ಬ್ರೊಕೇಟ್ ಬಂದಿತ್ತು ಅಂತ ಬಾರ್ಡರ್ ಎಲ್ಲ ಶೋಲ್ಡರ್ಗೆ ಯೂಸ್ ಮಾಡಿದ್ದಾರೆ. ಒಂಥರ ಡಿಫ್ರೆಂಟ್ ಪ್ಯಾಟ್ರನ್ ಇಟ್ಟಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರಂಟು ಅಷ್ಟೇ ತುಂಬ ಚೆನ್ನಾಗಿ ಕುಂತ್ಕೊಂಡಿತ್ತು ಆ ಫ್ರಂಟ್ ಆ ಶೇಪು. ಮತ್ತು ಇದು ಬ್ರೊಕೇಟ್ ಬಂದಿರೋದ್ರಿಂದ ಏನು ಎಂಬ್ರಾಯ್ಡ್ರಿ ಎಲ್ಲ ಯೂಸ್ ಮಾಡಿಲ್ಲ ಅಂತ ಸ್ಲೀವ್ಸ್ಗೆ ಈ ಥರ ಬೀಡ್ಸ್ ಹಾಕಿ ಸ್ಟಿಚ್ ಮಾಡಿದರು. ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲಾಗಿ ಎಲಿಗೆಂಟಾಗಿತ್ತು ಈ ಬ್ಲೌಸು. ಸ್ಯಾರಿನೂ ಗೋಲ್ಡ್ ವಿತ್ ರೆಡ್ ಬಾರ್ಡರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಚೌಟ್ರಿಗೆ ಹೋಗೋ ದಿನ ನಾವು ರೆಡಿ ಮಾಡಿಸ್ಕೊತಾ ಇರೋದು. ಯಾಕಂದರೆ ಸಿಲ್ಕ್ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಲೈಟ್ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡ್ರೆ ಆ ಲುಕ್ಕೇ ಡಿಫ್ರೆಂಟ್ ಆಗಿರುತ್ತೆ ಅಂತ ಮಾಡಿಸ್ಕೊತಾ ಇದ್ದೀವಿ. ಪಂಜನಿ ಮಾಡಿಸ್ಕೊತಾ ಇದ್ದಾಳೆ ಈಗ. ಅವಳಿಗೂ ತುಂಬ ಲೈಟ್ ಮೇಕಪ್ ಅಂದರೆ ಜಸ್ಟು ಬ್ಲಷು, ಐಲೈಟರ್ ಮತ್ತು ಲಿಪ್ಸ್ಟಿಕ್ಕು. ಮಕ್ಳಿಗೆ ಅಷ್ಟು ಮಾತ್ರ ಹಾಕಿದ್ರೇ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಆವತ್ತಿನ ದಿವಸ ರಾತ್ರಿನೇ ಸಂಗೀತ್ ನೈಟ್ ಆಗಿರೋದ್ರಿಂದ ಬೆಳಗ್ಗೆ ನಾವು ಏನು ರೆಡಿ ಎಲ್ಲ ಮಾಡಿಸ್ಕೊಂಡು ಹೋಗಿರ್ತೀವಿ, ರಾತ್ರಿಗೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದು. ಯಾಕಂದರೆ ಟೈಮ್ ತುಂಬಾ ಕಡಿಮೆ ಇತ್ತು. ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಮೇಕಪ್ ಮಾಡಿಸ್ಕೊಳಕ್ಕಾಗಲ್ಲ ಅಂತ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಮಕ್ಳಿಗೂ ಅಷ್ಟೇ ಲೈಟ್ ಮೇಕಪ್ಪು ಮತ್ತು ಕೂದಲಿಗೆ ಸ್ವಲ್ಪ ಲೈಟ್ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ಹೋಗಿದ್ವಿ. ಆವಾಗ ನೈಟ್ ಬರೀ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಟಚಪ್ ಮಾಡಿಸ್ಕೊಂಡ್ರೆ ಸಾಕು ಅಂತ ಈ ಥರ ಹೋಗ್ಬೇಕಾದ್ರೇ ಫುಲ್ ಮೇಕಪ್ ಮಾಡಿಸ್ಕೊಂಡು ಹೋಗಿದ್ವಿ. ನಮಗೆ ಇವಾಗ ಮೇಕಪ್ ಮಾಡ್ತಾ ಇರೋದನ್ನು ಜಾನಕಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು. ಇವ್ರ ಹತ್ರನೇ ನಾವು ರೆಗ್ಯುಲರಾಗಿ ಮೇಕಪ್ ಮಾಡಿಸ್ಕೊಳೋದು ಅಂತ. ತುಂಬ ಜನ ಮೇಕಪ್ ಆರ್ಟಿಸ್ಟ್ ಡೀಟೇಲ್ಸ್ ಕೇಳಿದ್ರಿ. ಹಾಗಾಗಿ ನಾನು ಹಾಕ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅವ್ರ ನಂಬರು. ಅವ್ರ ಹೆಸರು ಜಾನಕಿ ಅಂತ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ನಮಗಂತೂ ತುಂಬ ಕಂಫರ್ಟಬಲ್ ಅನಿಸುತ್ತೆ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳೋದು. ಮತ್ತು ಅವ್ರಿಗೆ ನಮ್ಮ ಸ್ಕಿನ್ ಟೋನ್ ಹೆಂಗಿದೆ, ನಮ್ಮ ಸ್ಕಿನ್ ಯಾವ ಥರ ಇದೆ, ಮೇಕಪ್ ಯಾವ ಥರ ಸೆಟ್ ಆಗುತ್ತೆ ಅಂತೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನಾವು ಏನು ಹೇಳಿಸ್ಬೇಕಾಗಲ್ಲ. ನಮ್ಗೆ ಯಾವ ಥರ ಬೇಕೋ ಆ ಥರ ಮೇಕಪ್ ಮಾಡಿಕೊಡ್ತಾರೆ. ತುಂಬ ಟೈಮು ತೊಗೊಳ್ಳಲ್ಲ. ಲೈಕ್ ಹಾಫ್ ಆನ್ ಅವರಲ್ಲಿ ಅವ್ರು ನಮಗೆ ಮೇಕಪ್ಪು ಮತ್ತು ಹೇರ್ ಎಲ್ಲನೂ ಮುಗಿಸ್ಕೊಡ್ತಾರೆ. ಹೇರ್ ಕ್ರಿಂಪಿಂಗಿಗೆ ಅಂತ ಒಬ್ರನ್ನ ಕರ್ಕೊಂಬಂದಿರ್ತಾರೆ. ಹಾಗಾಗಿ ಅವ್ರಿಗೇನು ಅಷ್ಟು ರಿಸ್ಕ್ ಅನ್ಸಲ್ಲ. ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸಲ್ಲಿ ನಮಗೆ ಫುಲ್ ಮೇಕಪ್ ಮಾಡಿಕೊಟ್ಬಿಡ್ತಾರೆ. ನಾವು ಆಲ್ಮೋಸ್ಟ್ 3 ಇಯರ್ಸಿಂದ ಅವ್ರ ಹತ್ರನೇ ಮಾಡಿಸ್ಕೊತಾ ಇದ್ದೀವಿ. ಹಾಗಾಗಿ ಅವ್ರು ನಮಗೆ ತುಂಬ ಕ್ಲೋಸ್ ಆಗಿದ್ದಾರೆ. ನಮ್ಗೆ ಯಾವ ಥರ ಮೇಕಪ್ ಬೇಕು ಅಂತ ಆ ಥರ ಮಾಡಿಕೊಡ್ತಾರೆ ಮತ್ತು ಸಜೆಸ್ಟು ಮಾಡ್ತಾರೆ. ಈ ಥರ ಅಲ್ಲ, ಈ ಥರ ಮಾಡಿಸ್ಕೊಳ್ಳಿ ಅಂತೆಲ್ಲನೂ. ಹೇರ್ ಸ್ಟೈಲು ಅಷ್ಟೇ ನಾವು ಎಲ್ಲ ಅವ್ರ
ಅವ್ರ ಆಪ್ಷನ್ಗೆ ಬಿಟ್ಬಿಡ್ತೀವಿ. ನಮ್ಗೆ ಇದೇ ಥರ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನೂ ಹೇಳಲ್ಲ. ಆ್ಯಕ್ಚುಲಿ ಅವರೇ ನಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಬೇಕು ಅಂತೆಲ್ಲನೂ. ಈಗ ಲಾಸ್ಟ್ ಟೈಮ್ ಆ ಥರ ಮಾಡಿಸ್ಕೊಂಡಿದ್ರಿ, ಈ ಟೈಮ್ ಈ ಥರ ಮಾಡಿಸ್ಕೊಳ್ಳಿ ಅಂತೆಲ್ಲನೂ. ಯಾಕಂದರೆ ಅವ್ರಿಗಂದ್ರೆ ತುಂಬ ಐಡಿಯಾಸ್ ಇರುತ್ತೆ ಅಂತ. ಪಂಜನಿಗೆ ಈ ಥರ ಹೇರ್ ಸ್ಟೈಲ್ ಮಾಡ್ತಾಯಿದ್ರು, ಕರ್ಲ್ಸ್ ಮಾಡ್ತಾಯಿದ್ರು, ಮತ್ತು ಸೆಂಟ್ರಲ್ ಮಾತ್ರ ಬ್ರೇಡ್ ಹಾಕ್ಬಿಟ್ಟು ಬಿಟ್ಟಿದ್ರು. ಮತ್ತು ನೈಟ್ಗೂ ಇದರಲ್ಲೇ ಏನನ್ನ ಆಲ್ಟರ್ ಮಾಡ್ಬೋದು ಹೇರ್ ಸ್ಟೈಲ್ ಅಂತ ಆ ಥರ ಓಪನ್ ಹೇರ್ಸೇ ಮಾಡಿಸ್ಕೊಂಡಿದ್ಲು. ಮೇಕಪ್ ಎಲ್ಲ ಮುಗಿದ್ಮೇಲೆ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀವಿ. ಲೇಸ್ ಎಲ್ಲ ಯೂಸ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ಇಬ್ರದ್ದು ಒಂದೇ ಥರ ಅನಿಸ್ತಾ ಇತ್ತು, ಸ್ಲೈಟ್ ಡಿಫ್ರೆಂಟಾಗಿ ಹಾಕಿದ್ರು. ನಾನು ಈ ಥರ ಹೇರ್ ಸ್ಟೈಲ್ ಯಾವತ್ತೂ ಮಾಡಿಸ್ಕೊಂಡಿರಲಿಲ್ಲ ಅಂತ ನಾನು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಈ ಥರ ಮಾಡಿಸ್ಕೊಂಡಿದ್ದೆ. ಜಸ್ಟ್ ಬಬಲ್ ಥರ ಮಾಡಿ ಲೇಸ್ ಹಾಕಿದ್ರು, ಮುಂದೆ ಸ್ವಲ್ಪ ಬಫ್ ಥರ ಮಾಡಿ ಯೂನಿಕಾಗಿ ಡಿಫ್ರೆಂಟ್ ಆಗಿತ್ತು. ರೆಗ್ಯುಲರಾಗಿ ಯಾವಾಗೂ ನಾವು ಬ್ರೇಡು ಮತ್ತು ಓಪನ್ ಹೇರ್ಸ್ ಎಲ್ಲ ಮಾಡ್ಕೊತಾ ಇದ್ದೀವಿ, ಬಟ್ ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು. ನನ್ನ ಹೇರ್ ಸ್ಟೈಲ್ ಈ ಥರ ಕಾಣಿಸ್ತಾ ಇತ್ತು. ನನ್ನ ಸ್ಯಾರಿ ಗೋಲ್ಡು ಮತ್ತು ರೆಡ್ ಆಗಿರೋದ್ರಿಂದ ಗೋಲ್ಡ್ ಕಲರ್ ಲೇಸ್ ಯೂಸ್ ಮಾಡಿ ಹೇರ್ ಸ್ಟೈಲ್ ಮಾಡಿದರು. ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಕಂಪ್ಲೀಟ್ ಲುಕ್ ಈ ಥರ ಇತ್ತು. ಸಿಂಪಲ್ ಹೇರ್ ಸ್ಟೈಲ್ ಮತ್ತು ಸಿಂಪಲ್ ಮೇಕಪ್ ಮಾಡಿಸ್ಕೊಂಡಿದ್ದೆ. ತುಂಬ ಯೂನೀಕಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಡೀಟೇಲ್ಸ್ ಬಂದು AS ಬಾಬುಷಾ ಕಂಚಿಯಲ್ಲಿ ಪರ್ಚೇಸ್ ಮಾಡಿದ್ದು. ಈ ಸ್ಯಾರಿ ನಮಗೆ ಕೊಡಿಸಿದ್ದು ನಮ್ಮ ಆಂಟಿ ಮದುವೆಗೆ ಅಂತ ನಮಗಿಬ್ರಿಗೂ ಈ ಸ್ಯಾರಿ ಕೊಡಿಸಿದ್ದು. ಏನು ಮಾಡ್ತಾಯಿದ್ರು ಇಬ್ಬರು? ನಾನು ಅದನ್ನೇ ರಾತ್ರಿ ಹೂವು ಹಚ್ಚಿರಿ. ಅದು ಹೂವು ಇರಲಿಲ್ಲ ರಾತ್ರಿ, ಇವಾಗ ಕಿತ್ತಿಸ್ಕೊಂಬಂದೆ ಆ ಆಂಟಿ ಹತ್ರ. ಹಿಂದೆಗಡೆ ಗಿಡ ರಾತ್ರಿನೇ ಇಟ್ಬಿಟ್ಟಿದ್ದೆ. ಆಂಟಿ ನೀವು ಉಲ್ಟಾ ಮಾಡಬೇಕು, ನೋಡಿ ಸುಧಾ, ಉಲ್ಟಾ ಮಾಡಬೇಕು. ಹಿಂಗಂಟಿ ಹಿಂಗೆ ಅದೇ ಅಡ್ಡ ಇರಲಿಲ್ಲ. ಇದನ್ನ ಇದರಲ್ಲಿ ಬಿಡಿಸ್ದೆ ಕಟ್ಟಿರೋ ಓದಲ್ಲಿ. ಇದನ್ನ ಆ ಆಂಟಿ ಹತ್ರ ಕಿತ್ತಿಸ್ಕೊಂಬಂದೆ. ಆಂಟಿ ಅವ್ರದ್ದು ಇತ್ತ ಅದಕ್ಕೆ ಕಿತ್ತಿಸ್ಕೊಂಬಂದೆ, ಇಲ್ಲ ಅಂದರೆ ಸಿಗ್ತಾ ಇರಲಿಲ್ಲ. ಏನೋ ನೋಡಿದ್ದೆ, ಹೋಗಿ ಕಿತ್ಕೊಂಡ್ಬಂದ್ಬಿಟ್ಟೆ. ರಾತ್ರಿ ಹಿಂಗೆ ಇಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ನನ್ನ ಸಂಗೀತ್ ಔಟ್ಫಿಟ್. ಜಸ್ಟ್ ಗೌನ್ ಥರ ಹಾಕೊಂಡಿದ್ದೀನಿ, ಪೀಚ್ ಕಲರ್. ನಾನು ಈ ಗೌನ್ ಪರ್ಚೇಸ್ ಮಾಡಿದ್ದು ಲೆಮನ್ನಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ ಲೆಮನ್ನಲ್ಲಿ. ಮಧ್ಯಾಹ್ನ ಮಾಡಿಸ್ಕೊಂಡಿದ್ದು ಮೇಕಪ್ಪೇ ಹಂಗೆ ಫುಲ್ ಫ್ರೆಶ್ ಆಗಿತ್ತು, ಹಾಗಾಗಿ ನಾನು ಏನೂ ಚೇಂಜ್ ಮಾಡ್ಕೊಂಡಿಲ್ಲ. ಜಸ್ಟ್ ಹೇರ್ ಸ್ಟೈಲ್ನ ಆ ಥರ ಬಬಲ್ ಥರ ಎಲ್ಲ ಲೇಸ್ ಎಲ್ಲ ಬಿಚ್ಚಿ ಪೋನಿ ಥರ ಮಾಡಿಸ್ಕೊಂಡಿದ್ದೆ. ಪೋನಿ ಮಾಡಿಸ್ಕೊಂಡು ಕೆಳಗೆ ಕರ್ಲ್ಸ್ ಥರ ಮಾಡಿಸ್ಕೊಂಡಿದ್ದೆ. ಇದು ಸಿರಿದು ಔಟ್ಫಿಟ್. ನಂದು ಸಿರಿದು ಮ್ಯಾಚಿಂಗ್ ಔಟ್ಫಿಟ್, ಸೇಮ್ ಕಲರ್ ಔಟ್ಫಿಟ್ಟು. ಈ ಪಂಜನಿಗೆ ಎಷ್ಟು ಜೋರಾಗಿ ಚಪ್ಪಾಳಿ ತಟ್ತೀರಾ ನೋಡೋಣ. ಓಕೆ, ಈ ಕಡೆ ಬನ್ನಿ ಮೇಡಮ್. ತಮ್ಮ ಹೆಸರು? ಜನತ್ರ. ಜನತ್ರ. ಅವ್ರಿಗೆ ಚಪ್ಪಾಳಿ ತಟ್ಟಲ್ವಾ? ಓಕೆ, ಈ ಎಲ್ಲಿ ಓಡೋಗ್ತಾ ಇದ್ದೀರಾ? ನಾನು ನಿಮ್ಮ ಹೆಸರನ್ನೇ ಕೇಳೋದು ಇವಾಗ. ತಮ್ಮ ಹೆಸರು? ಅವಳ ಹೆಸರೇ ಮರ್ತೋಗ್ಬಿಟ್ಟಿದ್ದಾಳೆ. ಒಂದು ನಿಮಿಷ ಜ್ಞಾಪಿಸ್ಕೊಳ್ತಾಳೆ. ಟೀಟುಗೆ ಚಪ್ಪಾಳಿ ಸದ ಕೇಳಿಸಲ್ವಾ? ಓಕೆ ಮೇಡಮ್, ಅವ್ರು ನಮ್ಮ ಹೈಟಲ್ಲಿ ಇದ್ದಾರೆ. ಏನ್ ನಿಮ್ಮ ಹೆಸರು? ಉನ್ನತಿ. ಉನ್ನತಿಗೆ ಏನು ಅಭಿಮಾನಿಗಳು ಇಷ್ಟು ಜನ ಇದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಾಟ್ಸ್ ಯುವರ್ ನೇಮ್? ಪಾವನಿ. ಓಕೆ, ಇವಾಗ ಎಲ್ಲರೂ ಚಪ್ಪಾಳೆ ತಟ್ರಪ್ಪ ಈ ಮುದ್ದಾದ ಮಕ್ಕಳಿಗೆ. ಸಕದ
ಇದಾಗಿತ್ತು ನಮ್ಮ ಸಂಗೀತ್ ನೈಟ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.